ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಮ್ಮ ಗಿರೀಶ್ ಮಟ್ಟಣ್ಣನವರು ಜನವರಿ 9, 2024 ಬಹಿರಂಗ ಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ವಿಚಾರ, ಧರ್ಮಸ್ಥಳದ ಹೆಗಡೆ ತಮ್ಮ ಹರ್ಷೇಂದ್ರನ ಮಗ ಏನು ಕೆಲಸ ಮಾಡ್ತಾ ಇದ್ದ ನಿತ್ಯ ಎಂಬುದರ ಬಗ್ಗೆ ಬಹಿರಂಗವಾಗಿ ಹೇಳಿರ್ತಕ್ಕಂಥ ವಿಡಿಯೋ ಆಗ್ತೇನೆ. ದಯವಿಟ್ಟು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಯಾವ ಅಧಿಕಾರಿಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಈ ಕೇಸನ್ನು ತಿರುಚಬೇಕು ಅಥವಾ ಹಳ್ಳ ಹಿಡಿಸಬೇಕು ಎಂಬುದರ ಬಗ್ಗೆ ಕೂಲಂಕುಷವಾಗಿ ಸೌಜನ್ಯ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣನವರು ಸಂಪೂರ್ಣವಾಗಿ ಸೌಜನ್ಯ ಕೇಸಲ್ಲಿ ಏನಾಯಿತು, ಏನು ಬಿಡ್ತು ಎಂಬುದರ ಬಗ್ಗೆ ಮಾಡಿರ್ತಕ್ಕಂಥ ವಿಚಾರ ಈಗ ನಾನು ಹಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ. ನಾವು ಎಷ್ಟೇ ಹೋರಾಟ, ಎಷ್ಟೇ ಯೂಟ್ಯೂಬಲ್ಲಿ ಬಂದು ಮಾತಾಡಿದ ಸಮೇತ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ. ಈಗ ನಮ್ಮ ಸೌಜನ್ಯ ಪ್ರಕರಣ ಸಮೇತ ಮುನ್ನೆಲೆಗೆ ಬಂದಿದೆ, ಮರು ತನಿಖೆಗೆ ಆದೇಶ ಆಗಿದೆ. ಇವರು ಯಾವ ಥರ ತನಿಖೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಎಲ್ಲ ಸಾಕ್ಷಿ ನಾಶ ಮಾಡಿದ್ದಾರೆ, ಆದರೂ ಕೆಲವೊಂದು ಸಾಕ್ಷ್ಯಗಳು ಇದ್ದಾವೆ ಎಂಬುದರ ಬಗ್ಗೆ ಕೆಲವೊಂದು ಸಾಕ್ಷಿಗಳು ಇದ್ದಾವೆ ಎಂಬುದರ ಬಗ್ಗೆ ಗಮನವಿರಲಿ. ಅತ್ಯಾಚಾರಿಗಳ ಗ್ಯಾಂಗ್ ಯಾವ ಥರ ಜೈಲಿಗೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಸತ್ಯ. ಅತ್ಯಾಚಾರಿಗಳನ್ನು ಬಿಡುವ ಮಾತೇ ಇಲ್ಲ. ಈ ವರ್ಷದಲ್ಲಿ ಇನ್ನೊಂದು 3-4 ತಿಂಗಳೊಳಗೆ ಈ ತನಿಖೆ ಸರಿಯಾಗಿ ನಡೆದರೆ ಅತ್ಯಾಚಾರಿಗಳಿಗೆ ಗ್ಯಾರಂಟಿ ಜೈಲು ಶಿಕ್ಷೆ. ಮುದ್ದೆ ಮುರಿಬೇಕು, ತಿನ್ನಬೇಕು. ಅವ್ರಿಗೆ ಯಾವ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ, ಶಿಕ್ಷೆ ಆಗೋದಂತೂ ಪಕ್ಕ. ಇದು ಸೌಜನ್ಯಳ ಶಾಪ. ಸೌಜನ್ಯಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ತಾನೇ ದೈವ ಶಕ್ತಿಯಾಗಿ ಬಂದು ಎಲ್ಲರ ಬಾಯಲ್ಲಿ ಒಂದೇ ಸೌಜನ್ಯ ಸೌಜನ್ಯ ಸೌಜನ್ಯ. ಇಷ್ಟೊಂದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಆ ಸೌಜನ್ಯ ಎಂಬುವ ಹುಡುಗಿ ಆತ್ಮ ಈಗ ದೈವಾತ್ಮ ಆಗಿರಬಹುದು ಆಗಿದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಧ್ವನಿ ಎತ್ತಾ ಇದ್ದಾರೆ. ಸ್ವಾಮಿ, ಇವಳಿಗೆ ನ್ಯಾಯ ಬೇಕೇ ಬೇಕು, ಸಿಕ್ಕೇ ಸಿಗುತ್ತದೆ. ನಮಸ್ಕಾರ. ಈ ವಿಡಿಯೋವನ್ನು ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ. ಇದು 2 ವರ್ಷದ ಹಳೆಯ ವಿಡಿಯೋ ಈಗ ಆಗ್ತಾಯಿದೆ. ಯಾಕಂದರೆ ಸೌಜನ್ಯ ಪ್ರಕರಣಕ್ಕೆ ಯಾವ ಥರ ಹಳ್ಳ ಹಿಡಿಸಿರು ಎಂಬುದರ ಬಗ್ಗೆ ಕೂಲಂಕುಷವಾಗಿ ನೀವು ತಿಳ್ಕೋಬೇಕು. ಅದಕ್ಕೋಸ್ಕರನೇ ಆಗ್ತಕ್ಕಂಥದ್ದು. ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ. ನಮಸ್ಕಾರ. ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ಧಾರವಾಡ ನಮ್ಮೂರು, ನಮ್ಮ ಮತಕ್ಷೇತ್ರ ಗುರುಮಿಟ್ಕಲ್ನಲ್ಲಿ ಕೆಲಸ ಮಾಡೋರು. ನಮಗೇನು ಅನ್ಸುತ್ತೆ, ಮಗು ಅಂದರೆ 14-15 ವರ್ಷದವನು ಇರ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ. ಅವಾಗ 14-15 ವರ್ಷದ ಮಗನ ಬಗ್ಗೆ ಪಾಪ ಇವ್ರು ಯಾಕೆ ಏನೇನೋ ಅಂತ ಇದ್ರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ದಾಖಲೆಗಳನ್ನೆಲ್ಲ ತೆಗಿಸಿ ನೋಡಿದಾಗ ಇವ್ರು ಹೇಳಿದ್ರಲ್ಲ, ಪೂಜ್ಯರಂತ ಅನಿಸ್ಕೊಂಡವ್ರು ಮಗು ಅಂತ ಹೇಳಿ, ಅದು ಮಗು ಅಲ್ಲ. ನಿಶ್ಚಲ್ ಹೆಗಡೆ ಮಗು ಅಲ್ಲ. ಈ ದಾಖಲೆಯನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ, ಮಾಧ್ಯಮದವ್ರ ಗಮನ. 13ರಲ್ಲಿ ಸರ್, 2013ರಲ್ಲಿ ಹೇಳಿಕೆ ಕೊಡ್ತಾರೆ, ನಮ್ಮ ಮಗು ಅಮೆರಿಕದಲ್ಲಿ ಇದ್ದಿದ್ದಿಲ್ಲ, ಅಂದ್ರೆ ಅಮೆರಿಕದಲ್ಲಿದ್ದ ಅಂತ ಹೇಳಿ. ಆವಾಗ ಮಗು ಆಗಿದ್ದಿಲ್ಲ, ಗ್ರನೈಟ್ ಉದ್ಯಮಿಯಾಗಿದ್ದ. ಈ ದಾಖಲೆಯಲ್ಲಿದೆ. ಗ್ರನೈಟ್ ಉದ್ಯಮಿ ಶ್ರೀಯುತ ಶ್ರೀ ಡಿ ಹರ್ಷೇಂದ್ರ ಹೆಕ್ಕುಮಾರ್, ಸನ್ ಆಫ್ ಲೇಟ್ ಶ್ರೀ ರತ್ನವರ್ಮ ಹೆಗ್ಗಡೆ, ಧರ್ಮಸ್ಥಳ ಬೆಳ್ತಂಗಡಿ, ಮತ್ತು ಅವರ ಮಗ ಶ್ರೀ ನಿಶ್ಚಲ್ ಡಿ, ಸನ್ ಆಫ್ ಹರ್ಷೇಂದ್ರ ಕುಮಾರ್. ಗಣಿ ಉದ್ಯಮಿನ ಇವರು ಮಗು ಅಂತ ಹೇಳ್ತಾರೆ. ಅವರೇ ಮಾಡಿದಂತಹ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದು. ಈ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನಿದೆ ಗೊತ್ತಾ? ಬೇಕಾದ್ರೆ ನೀವು ವಿಡಿಯೋ ತುಣುಕಲ್ಲಿ ನೋಡಿ. ಅವ್ರು ಹೇಳ್ತಾರೆ, ನಾವು ಪ್ರಭಾವ ಏನೋ ಬೀರಿದೀವಂತೆ, ನಾವು ಪ್ರಭಾವನೇ ಬೀರಿಲ್ಲ ಅಂತ ಹೇಳ್ತಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ನಲ್ಲಿ ಬರೀತಾರೆ ಅವರು. 2009ರಲ್ಲಿ ಅವರೇ ಬರೆದಿದ್ದು, ಸೈಲು ಎಲ್ಲ ಇದೆ, ಅದರದ್ದು ಅಡ್ರೆಸ್ ಇದೆ ಇದರಲ್ಲೆಲ್ಲ. ಪ್ರಾಜೆಕ್ಟ್ ರಿಪೋರ್ಟ್ ಯಾರು ಮಾಡಿದ್ರು ಅಂತೇಳಿ. ಅರಣ್ಯ ಇಲಾಖೆಗೆ ಇದ್ದಂತಹ ಜಮೀನನ್ನ ನಮಗೆ ಗಣಿಗಾರಿಕೆ ಮಾಡಲು ಕೊಡಿ ಅಂತ ಬರೀತಾರೆ. ಆಲ್ರೆಡಿ ಇದರಲ್ಲಿ ಹೇಳ್ತಾ ಇದ್ದೀನಿ. ನೌ ದ adjacent land is under forest department, so the promoter requests to grant the said adjacent forest land
for quarrying purpose on lease. The promoters have already obtained license from Pollution Control Board and also permission from Deputy Commissioner of Dakshina Kannada District. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ DC ಅವರು ರಾಜ್ಯದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಕೊಡೋದಕ್ಕೆ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಹರ್ಷೇಂದ್ರ ಹೆಗಡೆ ಅವರು ಪ್ರಭಾವ ಅಲ್ಲೇನು? ಮೊನ್ನೆ ನನಗೆ ಯಾರೋ ಕೆಲವೊಬ್ರು ಕಮೆಂಟ್ ಹಾಕಿದ್ರು, ನಿಮ್ಮಲ್ಲಿ ಏನು ಪುರಾವೆ ಇದೆ ಅವರು ಅಧಿಕಾರಿಗಳ ಮೇಲೆ ಪ್ರಭಾವ? ಇಲ್ಲಿದೆ ನೋಡಿ ಪ್ರಭಾವ, ಇದು ಪುರಾವೆ. ಇದೆಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ, ಮಾಧ್ಯಮದವ್ರಿಗೆ ಎಲ್ಲರಿಗೂ ಹಂಚುತ್ತಾ ಇದ್ದೀನಿ. ಯಾವ ರೀತಿ ಅಲ್ಲ ಸರ್, DC ಅವ್ರಿಗೇನೆ ಬಿಟ್ಟಿಲ್ಲ, ನೀವು ಪೊಲ್ಯೂಷನ್ ಕಂಟ್ರೋಲ್ನವ್ರಿಗೆ ಬಿಟ್ಟಿಲ್ಲ, ಪಾಪ ಇನ್ಸ್ಪೆಕ್ಟರ್ಗೆ ಬಿಟ್ಟಿರಾ ನೀವು? CC ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳ್ತೀರಿ. CC ಕ್ಯಾಮ್ರಾ ಆಫ್ ಪೂರ್ತಿಯಾಗಿ ಬಾಹುಬಲಿ, ನಾವು ಕೂಡ ನೋಡಿದೀವಿ ಇದರಲ್ಲಿ, ಬಾಹುಬಲಿ ಬೆಟ್ಟದ CC ಕ್ಯಾಮ್ರಾ ಅಷ್ಟೇ ಅಲ್ಲ, ಆ ಪ್ರಕೃತಿ ಏನಿದೆಯಲ್ಲ ಅವ್ರದ್ದು ಕಾಲೇಜು ಅಲ್ಲಷ್ಟೇ ಅಲ್ಲ, 9ನೇ ತಾರೀಕಿನ ಇಡೀ ಧರ್ಮಸ್ಥಳದಲ್ಲಿ ಇರುವಂತಹ ಎಲ್ಲಾ CCTV ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಕೇಸ್ ಯಾಕೆ ದಾಖಲೆ ಮಾಡಲಿಲ್ಲ? ಸೆಕ್ಷನ್ 201, 204 IPC ಸಾಕ್ಷ್ಯ ನಾಶದ ಪ್ರಕರಣ ಅದು ಸರ್, ಇದುವರೆಗೂ ದಾಖಲೆ ಮಾಡಿಲ್ಲ. ದಾಖಲೆ ನಾಶ ತಾನೆ? 204 IPC ಅಲ್ಲಿ ದಾಖಲೆ ನಾಶ ಮಾಡಿದಂತಹ ಪ್ರಕರಣ ಇದುವರೆಗೂ ಕೂಡ ಆ ಸೆಕ್ಯೂರಿಟಿ ಇನ್ಚಾರ್ಜ್ ಯಾರಿದ್ದಾರೆ ಅವ್ರ ಮೇಲೆ ಮಾಡಲೇ ಇಲ್ಲ. ಮತ್ತೆ ಕೇಳ್ತಾರೆ ಸಾಕ್ಷಿಯಲ್ಲಿ, ಸಾಕ್ಷಿ ಹುಡುಕೊಡಿ, ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತಾರೆ. DNA ಟೆಸ್ಟ್ ಬಗ್ಗೆ ಹೇಳಿದ್ರು, ಇದ್ದಂತಹ ಒಂದೇ ಕುರು DNA ಸ್ಯಾಂಪ್ಲಿಂಗ್ ಅನ್ನ ಸಂಪೂರ್ಣವಾಗಿ 20 ದಿನ ಆದ ಮೇಲೆ ಫಂಗಸ್ ಬೆಳೆದ ಮೇಲೆ ಡಾಕ್ಟರ್ ಕಳಿಸ್ತಾರೆ, ಅದು ನಿರುಪಯುಕ್ತ ಅಂತ ಹೇಳಿ ಫಾರೆನ್ಸಿಕ್ಸ್ ಲ್ಯಾಬ್ನವ್ರು ಹೇಳ್ತಾರೆ. ಮತ್ತೆ ಕೇಳ್ತಾರೆ ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ, ಎಲ್ಲಿದೆ ಸಾಕ್ಷಿ ನಮ್ಮ ವಿರುದ್ಧ ಅಂತ ಹೇಳ್ತಾರೆ. ಇನ್ನು ನಮ್ಮ ಸ್ನೇಹಿತರೊಬ್ಬರು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಹೇಳಿದಂಥದ್ದು ಕೆಲವೊಬ್ಬರಿಗೆ ಅದು ಪಾಠ ತರ ಆಗಿದೆ. ಅವು ರಾಜ್ಯ ಮಟ್ಟದ ಒಬ್ಬ ಉನ್ನತ ಮಟ್ಟದಲ್ಲಿರುವಂತಹ ಪತ್ರಕರ್ತ ಸ್ನೇಹಿತರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅತ್ಯಂತ ಚಿಕ್ಕ ವಯಸ್ಸಿನಿಂದ ಸ್ವಂತ ಶಕ್ತಿಯಿಂದ ಆ ಮಟ್ಟಕ್ಕೆ ಹೋದಂಥವರು, ರಾಜ್ಯ ಮಟ್ಟದ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದ್ 2-3 ಪ್ರಶ್ನೆ ಕೇಳ್ತಾ ಹೇಳಿದ್ದಾರೆ. ಮೋಸ್ಟ್ಲಿ ಜರ್ನಲಿಸಂ ಇನ್ವೆಸ್ಟಿಗೇಷನ್, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಬಗ್ಗೆ ಮಾತಾಡ್ತಾ ಒಂದಿಷ್ಟು ಸೌಜನ್ಯ ಪ್ರಕರಣದ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡ್ತಾರೆ. ಅವರು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ, ನೋಡಿ ಆ ಪ್ರಕರಣದಲ್ಲಿ ಅವ್ರು ನಿಶ್ಚಲ್ ಜೈನ್ ಅವ್ರು ಇದಾರಲ್ಲ, ಇದ್ದಿದ್ದಲ್ಲ ಪಾಪ, ಅವನು ಅಮೆರಿಕದಲ್ಲಿ ಹೋಗಿದ್ದಾರೆ. ಅವನು ಅರೆ ಒಬ್ಬರಾದ್ರೂ ಕೂಡ ದಾಖಲೆಯನ್ನ ಯಾಕೆ ಕೊಡ್ತಾ ಇಲ್ಲ? ಅವತ್ತು ವಿಡಿಯೋದಲ್ಲಿ ದೊಡ್ಡವರು ತೋರಿಸ್ಬಿಟ್ರು, ನೋಡಿ ಇದು ವೀಸಾ ಅಂತ ಹೇಳಿ. ವೀಸಾ ಟ್ರಾವೆಲ್ ಹಿಸ್ಟ್ರಿ ಅಲ್ಲ, ಟ್ರಾವೆಲ್ ಹಿಸ್ಟ್ರಿ ಅಲ್ಲ. ಆ ವೀಸಾ ಬೇಕಾದ್ರೆ ನೀವು ನೋಡಿ, ಅದರಲ್ಲಿ ನಿಮಗೆ ಪಾಸ್ಪೋರ್ಟೇ ಕಾಣಿಸ್ತಾ ಇಲ್ಲ. ಪಾಸ್ಪೋರ್ಟ್ ನಂಬರ್ನ ಬ್ಲರ್ ಮಾಡಿ ತೋರಿಸ್ತಾ ಇದ್ದಾರೆ. ಒಬ್ಬರಾದ್ರೂ ಹುಡುಕೊಡಿ ಅವ್ರ ಪಾಸ್ಪೋರ್ಟ್ ನಂಬರ್, ಇಲ್ವೇ ಇಲ್ಲ. ಸುಮ್ಮನೆ ಹಿಂಗೆ ಹಿಡ್ಕೊಂಡು ಕುಂತಿದ್ದಾರೆ. ನೋಡಿ ಮಗು ಅಮೆರಿಕಾದಲ್ಲಿ ಇತ್ತು. ನಾನು ಈಗಲೇನೆ ದುಬೈಗೆ ಹೋಗಿದ್ದು ವೀಸಾ ತರಿಸ್ತೇನೆ, ನಾನು ದುಬೈಗೆ ಹೋಗೋದೇನೇ ಇಲ್ಲ, ಹೋಗ್ಲೇಬೇಕಂತಿಲ್ಲ. ವೀಸಾ ಸಿಕ್ಕ ತಕ್ಷಣನೇ ನಾವು ಫಾರಿನ್ಗೆ ಹೋಗ್ಬೇಕಂತೂ ಏನಿಲ್ಲ. ಇವ್ರು ತಗೊಂಡು ಕಲರ್ ಜೆರಾಕ್ಸ್ ನ ಮುಂದೆ ಹಿಡಿದಿದ್ದಾರೆ. ಇನ್ನು ಇವರು ಹೇಳ್ತಾರೆ ಅಮೆರಿಕಾದಲ್ಲಿ ನಾವು ಹುಡುಕಾಡಿದೀವಿ. ಅರೆ ಸರ್, ನೀವು ಏನಾದರೂ ಕ್ರೈಮ್ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಮಾಡಿದ್ರೆ, ಒಬ್ಬ ಪತ್ರಕರ್ತರ ಮನೋಧರ್ಮ ಏನು? ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದನ್ನ ನೀವು ಪ್ರಸಾರ ಮಾಡಬೇಕು, ಅದನ್ನ ನೀವು ಜನರಿಗೆ ತಿಳಿಸಬೇಕು. ಇದುವರೆಗೂ ಜನರಿಗೆ ತಿಳಿಸೇ ಇಲ್ಲ. ಅವರು ಅಮೆರಿಕಾದಲ್ಲಿ ಇದ್ರು ಅಂತ ಹೇಳಿ ಯಾರು ಹೇಳಬೇಕಾಗಿತ್ತು? CBIನವರು, CIDದವರು ಯಾರು ಕೂಡ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಒಂದೇ ಒಂದು ತುಣುಕನ್ನು ಕೂಡ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ. ಕೇಳ್ರಿ, ಇಲ್ಲೇ ನಮ್ಮ ಮೋಹಿತ್ ಅಂತ ಒಬ್ಬ ಶ್ರೇಷ್ಠ ನ್ಯಾಯವಾದಿಗಳು ನಮ್ಮಿದ್ದಾರೆ, ಕೇಳಿ. ನೀವು ಜನರನ್ನ ಮರಳುಗೊಳಿಸ್ತಾ ಇದ್ದಾರೆ. ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದ್ರಿ ಅವ್ರಿಗೆ. ಯಾರ್ದು? 3 ಜನರದ್ದು, 3 ಜನ ಮರಿ ಪೂಜ್ಯರದ್ದು, 3 ಜನ ಮರಿ ಪೂಜ್ಯರದ್ದು. ಹಂಗೆ ಹೇಳ್ಬೇಕಲ್ಲಪ್ಪ, ಇಲ್ಲಂತಂದ್ರೆ ಸಿನಪ್ಪಣ್ಣ ಸಿಟ್ಟಾಗ್ಬಿಡ್ತಾನೆ, ನೋಟಿಸ್ ಕಳಿಸ್ತಾನೆ ಸಿನಪ್ಪಣ್ಣ.
ಅದಕ್ಕೆ ಮರಿ ಪೂಜ್ಯರು ಅಂತ ಇದ್ದೀನಿ. 3 ಜನರದು ಕಾಲ್ ಡೀಟೇಲ್ಸ್ ನಾವು ಚೆಕ್ ಮಾಡಿದೀವಿ. ಅದರಲ್ಲಿ ಒಬ್ಬನು 60 ಕಿಲೋಮೀಟರ್ ದೂರದಲ್ಲಿದ್ದ, ಇನ್ನೊಬ್ಬನು 15 ಕಿಲೋಮೀಟರ್ ದೂರದಲ್ಲಿದ್ದ ಅಂತ ಹೇಳ್ತಾರೆ. ಅಲ್ಲ ಸರ್, ಒಂದು ಕಾಮನ್ ಸೆನ್ಸ್, ನೀವು ಚೆಕ್ ಮಾಡಿದ್ದು ಮೊಬೈಲ್ ಎಲ್ಲಿದೆ ಅಂತ ಹೇಳಿ, ಆ ವ್ಯಕ್ತಿ ಎಲ್ಲಿದ್ದಾನಂತಲ್ಲ, ಮೊಬೈಲ್ ಡೀಟೇಲ್ಸ್ ನಲ್ಲಿ ಮೊಬೈಲ್ ಎಲ್ಲಿದೆ ಅಂತ ಗೊತ್ತಾಗತ್ತೆ, ವ್ಯಕ್ತಿ ಎಲ್ಲಿದ್ದಾನಂತ ಗೊತ್ತಾಗತ್ತಾ? ಆ ಕಾಲ್ ಡೀಟೇಲ್ಸ್ ನಲ್ಲಿ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್ ಎಷ್ಟು ನಿಮಿಷ, ಮಿಸ್ ಕಾಲ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಅಮರ್ ಮಾತಾಡಿದನ, ಅಕ್ಬರ್ ಮಾತಾಡಿದನ, ಆಂಟೋನಿ ಮಾತಾಡಿದನ, ಅದರಲ್ಲಿ ಸಿಗಲ್ಲ. ಇಟ್ ಈಸ್ ಅ ಕಾಲ್ ಡೀಟೇಲ್ಸ್. ನಾನು ತೋರಿಸಿದ್ದೀನಿ, ನಾನು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಕಾಲ್ ಡೀಟೇಲ್ ನಲ್ಲಿ ಕಾಲ್ ರೆಕಾರ್ಡಿಂಗ್ ಇರಲ್ಲ. 60 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅವರು. ಈಗ ನಾನೊಂದು ನನ್ನ ಮೊಬೈಲನ್ನು ಮನೆಯಲ್ಲಿ ಇಟ್ಟು ಬಂದಿದ್ದೀನಿ ಬೆಂಗಳೂರಲ್ಲಿ, ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ನನ್ನ ನಂಬರಿಗೆ ಕಾಲ್ಗಳು ಬರ್ತಾ ಇದೆ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು, ನನ್ನ ಫ್ಯಾಮಿಲಿಯವರು ಮಾತಾಡ್ತಾನೆ ಇದ್ದಾರೆ. 2 ದಿನ ಬಿಟ್ಟು ಕಾಲ್ ಡೀಟೇಲ್ಸ್ ತೆಗಿತಾರೆ. ಎಲ್ಲಿ ಬರ್ತದೆ? ಬೆಂಗಳೂರಿನ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಮಾತಾಡ್ತಾ ಇದ್ದಾರೆ. ಹಂಗಿದ್ರೆ ನಾ ಬೆಳ್ತಂಗಡಿ ಬಂದೇ ಇಲ್ವಾ? ಬಂದೇ ಇಲ್ವಾ? ಮಂಗನ್ ಮಾಡಕ್ಕೂ ಕೂಡ ಒಂದು ಇತಿಮಿತಿ ಇರಬೇಕು. ಒಂದು 4 ಜನ ದುಡ್ಡು ಕೊಟ್ಟು ಯಾರನ್ನೋ ಖರೀದಿ ಮಾಡಿ ಒಂದು 10 ಸಾರಿ 100 ಸಾರಿ ಹೇಳಿಬಿಡೋದು, 100 ಸಾರಿ ಹೇಳಿಬಿಡೋದು, ಇದೇ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ನಾನು ಯಾರಿಗೂ ಇಲ್ಲಿ ಮಾಧ್ಯಮದವರು ಟೀಕೆ ಮಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಹೋರಾಟ ಅಂತ ಹೇಳ್ಕೊಂಡು, ಯಾವುದೋ ಒಬ್ರು ಇಬ್ರು ಏನೋ ಸಣ್ಣ ಕೇಸಿನ ಹೋರಾಟ ಅಲ್ಲ. ಫಿಮೋಸಿಸ್ ಬಗ್ಗೆ ಮಾತಾಡ್ತಾರೆ. ಫಿಮೋಸಿಸ್ ಇತ್ತು ಅವನಿಗೆ, ಫಿಮೋಸಿಸ್ ಇತ್ತು ಅವನಿಗೆ. ಸಂತೋಷ್ ರಾವ್ ಚೀಲದಲ್ಲಿ ಏನು ಸಿಕ್ಕಿದೆ ಹೇಳಿ? ಜಪಮಾಲೆ ಸಿಕ್ಕಿದೆ, ಜಪಮಾಲೆ. ಕ್ರೀಮು ಅವು ಇವು ಸಿಕ್ಕಿಲ್ಲ. ತೆಗೆದು ನೋಡಿ. ನೀವು ಏನ್ ಮಾಡ್ತಾ ಇದ್ದೀರಿ? ಗೂಗಲ್ ಸರ್ಚ್ ಮಾಡ್ತಾ ಇದ್ದೀರಿ, ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದೀರಿ ಫಿಮೋಸಿಸ್ ಅಂತ ಹೇಳಿ. ಫಿಮೋಸಿಸ್ ರೇಪ್ ಮಾಡೋದಕ್ಕೆ ಕಾರಣ ಅಂತ ಹೇಳಿ ಇದುವರೆಗೆ ಒಂದೇ ಒಂದು ವೈದ್ಯಕೀಯ ರಿಪೋರ್ಟ್ ಇಲ್ಲ. ತೋರಿಸ ಇದ್ರೆ ಫಿಮೋಸ್ ಇದ್ದ ತಕ್ಷಣನೇ ರೇಪ್ ಮಾಡ್ತಾರಂತೆ ಯಾವುದೇ ಒಂದು ವೈದ್ಯಕೀಯ ವರದಿ ಇದುವರೆಗೂ ಹೇಳಿಲ್ಲ. ಆದರೆ ನಿರ್ಭಯ ಪ್ರಕರಣ ಆದ ನಂತರ ಗ್ಯಾಂಗ್ ರೇಪ್ ಯಾಕೆ ಆಗ್ತವೆ ಅನ್ನೋದ್ರ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಇದೆ. ಗ್ಯಾಂಗ್ ರೇಪ್ ಅನ್ನ ಯಾರು ಮಾಡ್ತಾರಂದ್ರೆ, ಈ ನಾರ್ಕೋಟಿಕ್ ಡ್ರಗ್ಸ್ ನ ಚಟ ಇದ್ದವರು, ಡ್ರಗ್ಸ್ ಕೊಕೇನ್ ನ ಚಟ ಇದ್ದಂತವರು ಗ್ಯಾಂಗ್ ರೇಪ್ ಮಾಡ್ತಾರೆ. ಆ ಗ್ಯಾಂಗ್ ರೇಪ್ ಮಾಡುವಂತಹ ಒಂದು ಗ್ಯಾಂಗು ಇಲ್ಲೇ ಇದೆ. ಕೇಳಬೇಕಾದ್ರೆ ನಾನು ಬಾಯಿಂತ್ರ ಹೇಳ್ತಾ ಇಲ್ಲ. ಗಾಂಜಾ ಸೇದೋರು ಅವರು, ಗಾಂಜಾ ಸೇತಾರೋ ಇಲ್ಲ? ಯಾರು ಅಮೆರಿಕಕ್ಕೆ ಹೋಗಿದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಅವನು ಬ್ಲಡ್ ಚೆಕ್ ಯಾಕೆ ಮಾಡಿಸ್ಲಿಲ್ಲ ನೀವು? ಅವನು ನಾರ್ಕೋಟಿಕ್ ಡ್ರಗ್ ಅಡಿಕ್ಟ್ ಹೌದು ಅಲ್ಲೋ ಅಂತ ಯಾಕೆ ಅನಲೈಸಿಸ್ ಮಾಡಿಸ್ಲಿಲ್ಲ? ಮತ್ತೆ ಹೇಳ್ತಾರೆ ಇಲ್ಲ. ಅವಾಗ ಈ 3 ಜನ ಮರಿ ಪೂಜ್ಯರದ್ದು ನೀವು ಕಾಲ್ ಡೀಟೇಲ್ಸ್ ತಗೊಂಡಿದ್ದೀರಲ್ಲ, ಅವನ್ ಯಾಕೆ ತಗೊಳ್ಳಿಲ್ಲ ನೀವು ಕಾಲ್ ಡೀಟೇಲ್ಸ್? ನಿಮ್ಗೆ ಬೇಡ ಅಂದವ್ರು ಯಾರು? ಭಾರತದಲ್ಲಿದ್ರೆ ಇದೆ ಅಂತ ಹೇಳ್ತಿತ್ತು, ಅಮೆರಿಕದಿದ್ದೆಲ್ಲ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಿತ್ತು. ಅಷ್ಟು ಮಾಡಕ್ಕಾಗಲಿಲ್ವಾ? ಕಣ್ಣು ಮುಂದೆ ಇದೆ ಎಲ್ಲ. ಇಷ್ಟೆಲ್ಲ ಕಣ್ಣು ಮುಂದೆ ಇಟ್ಕೊಂಡು ಹೇಳ್ತಾರೆ ಸಾಕ್ಷಿಯಲ್ಲಿ ತೋರಿಸ್ರಿ. ಮತ್ತು ಅದೇ ಕೇಳಿದ್ರು, ಸಾಕ್ಷಿಯಲ್ಲಿದೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾವು ಸುಮ್ಮನೆ ಕುತ್ಕೊಂಡವ್ರು, ನಾವು ಈಗ ಬಂದವರು, ನಮ್ಮ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡಕ್ಕೆ ಹೋಗಬೇಡಿ. 11 ವರ್ಷದಿಂದ ನಿರಂತರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಲ್ಲು ಬಂಡೆ ಅಂತೆ ಆ ತಾಯಿ ಜೊತೆಗೆ ನಿಂತ್ಕೊಂಡಿದ್ದಾರೆ. ನಿರ್ಭಯ ಪ್ರಕರಣ ಗೊತ್ತು ನಿಮಗೆ. ನಿರ್ಭಯ ಪ್ರಕರಣದಲ್ಲಿ 2012 ಡಿಸೆಂಬರ್ 16ನೇ ತಾರೀಕಿಗೆ ಆದಂತಹ ನಿರ್ಭಯ ಪ್ರಕರಣ, ಡೆಲ್ಲಿ ಗ್ಯಾಂಗ್ ರೇಪ್ ಕೇಸಲ್ಲಿ, ಅಲ್ಲಿ ಆ ತಾಯಿನೇ ಶಕ್ತಿಯಾಗಿದ್ಲು. ಆ ತಾಯಿನ ಯಾರಿಗೂ ಕೂಡ ನೀ ಸ್ಟೇಜಿಗೆ ಬರಬೇಡ, ನೀನು ಅಲ್ಲಿ ಬರಬೇಡ ಅಂತ ಯಾರು ಹೇಳಿಲ್ಲ. ಹಂಗೆ ಹೇಳಿದ್ರೆ ಹೊಡ್ಸ್ಕೊಂಡು ಹೋಗ್ತಿದ್ರು ಅವರು. ಆದ್ರೆ ಇಲ್ಲಿ ಆ ತಾಯಿನ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನ್ಯಾಯದ ಹೆಸರಿನಲ್ಲಿ, ಸೌಜನ್ಯಾಳ ಹೆಸರಿನಲ್ಲಿ ಇವತ್ತು ಧಿಕ್ಕಾರ ಹೇಳ್ತಾ ಇದ್ದಾರೆ. ಮಹೇಶ್ ತಿಮ್ಮರೋಡಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಅವ್ರು ಯಾರು ಟೀಕೆ ಮಾಡ್ತಾ ಇದಾರಲ್ಲ, ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ನಿಮಗೆ. ಈ ಅತ್ಯಾಚಾರ ಅನ್ನೋದು ಬರೀ ಸೌಜನ್ಯಕ್ಕೆ ಅಂತ ತಿಳ್ಕೋಬೇಡಿ. ಕೋವಿಡ್ ಇದ್ದಂಗಿದು. ನಾವು ಕೋವಿಡ್ ಅಲ್ಲಿ ಕೆಲಸ ಮಾಡಿದೀವಿ. ನಾವು ಹೇಳ್ತಿದ್ವಿ, ಅಯ್ಯೋ ಅವ್ನು ಕೋವಿಡ್ ಬಂದಿದೆ ಅನ್ನೋ ಒಳಗೆ ಅವನಿಗೆ ಬಂದ್ಬಿಟ್ಟಿರ್ತಿತ್ತು ಕೋವಿಡ್. ಅವ್ನು ಕೋವಿಡ್ನಂತೆ ಸತ್ತಂತ ಮಾರಾಯ ಅಂತ ಹೇಳಿದ್ರಾಗೆ ಇವನು ಯಾರು ಹೇಳ್ತಾನಲ್ಲ, ಮರುದಿನ ಅವನೇ ಸತ್ತು ಹೋಗಿರ್ತಿದ್ದ. ಅತ್ಯಾಚಾರನು ಕೂಡ ಹಂಗೆ. ಸೌಜನ್ಯ ಮನೆಗಿಷ್ಟೇ ಸೀಮಿತ ಆಗಿಲ್ಲ.
ಪ್ರತಿ 27 ನಿಮಿಷಕ್ಕೆ ಒಂದು ಹೆಣ್ಣು ಮಗಳ ಅತ್ಯಾಚಾರ ಈ ದೇಶದಲ್ಲಿ ಆಗ್ತಾ ಇದೆ. NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತದೆ, ಪ್ರತಿ 27 ನಿಮಿಷಕ್ಕೆ. ಇವತ್ತು ಕಾರ್ಯಕ್ರಮ ಸ್ಟಾರ್ಟ್ ಆಗಿ 3 ತಾಸು ಆಯಿತು, 3 ಗಂಟೆಯಲ್ಲಿ ಕನಿಷ್ಠ 6 ಹೆಣ್ಣು ಮಗಳ ಅತ್ಯಾಚಾರ ಈ ದೇಶದ ಯಾವುದೋ ಕೋಣೆಯಲ್ಲಿ ಈಗಾಗಲೇ ಆಗಿದೆ. ಅದ್ರ ಸಲುವಾಗಿ ಬಂದಿದ್ದೀನಿ ನಾವಿಲ್ಲಿ. ನಾನಿಲ್ಲಿ ಯಾವುದೋ ವಿಚಾರಧಾರೆ ಬಲಪಂಥೀಯ ಎಡಪಂಥೀಯ ಆಗಿ ಬಂದಿಲ್ಲ. ಹೆಣ್ಣು ಮಕ್ಕಳ ತಂದೆಯಾಗಿ ಬಂದಿದ್ದೀನಿ. ನನ್ನ ಮಗಳು ಕಳಿಸಿದಾಳೆ ಇದನ್ನ, ಅಪ್ಪ ನೀನು ಹೋಗ್ತಾ ಇದೆಯಲ್ಲ, ಇದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ನನ್ನ ಮಗಳು ಡ್ರಾಯಿಂಗ್ ಬರೆಸಿ ಕಳಿಸಿದ್ದು. ಹೆಣ್ಣು ಮಕ್ಕಳ ತಂದೆಯಾಗಿ ಬಂದಿದ್ದೀನಿ ನಾನು. ಯಾಕಂತ ಹೇಳಿದ್ರೆ 27 ನಿಮಿಷದ ಕ್ಯೂನಲ್ಲಿ ನಾನು ನಿಂತ್ಕೊಳ್ಳೋಕೆ ತಯಾರಿಲ್ಲ. ಅವ್ರು ಯಾರು ಟೀಕೆ ಮಾಡ್ತಾ ಇದಾರಲ್ಲ, ನಿಮ್ಮ ಮನೆಗೆ ಖಂಡಿತ ಆಗಬಾರ್ದು. ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ, ನಿಮ್ಮ ಮನೆಯಲ್ಲೂ ಕೂಡ ಅತ್ಯಾಚಾರದ ಪ್ರಕರಣ ಆಗಬಾರ್ದು. ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಒಂದು ವೇಳೆ ಆ ಥರ ಆದ್ರೆ ನೀವು ಯಾರ ಹತ್ರ ಬರ್ತೀರಿ ಹೇಳಿ? ಮಹೇಶ್ ಶೆಟ್ಟಿ ಅಂತ ಬೈತಾ ಇದ್ರಲ್ಲ, ಅವಾಗ ಮಹೇಶ್ ಅಣ್ಣ ಏನಾದ್ರೂ ಒಂದು ದಾರಿ ಕೊಡು ಮಹೇಶ್ ಅಣ್ಣ ಅಂತ ಹೇಳಿ ನೀವು ಮತ್ತು ಮಹೇಶ್ ಅಣ್ಣನ ಹತ್ರನೇ ಬರ್ತೀರ. ಅವಾಗ ಒಂದು ತಿಳ್ಕೊಳ್ಳಿ, ಹೋರಾಟಗಾರರು ಇಂತಲ್ಲಿ ಯಾರಿದಾರಲ್ಲ ಅವ್ರು ನಿಮ್ಮ ಮೇಲೆ ದ್ವೇಷ ಇಲ್ಲ. ನಾಳೆ ಬೇಕಿದ್ರೆ ಈಗ ಮಾತಾಡಿದ್ರಲ್ಲ ಅವ್ರ ಹತ್ರ ಹೋಗಿ ನೀವು ಮತ್ತು ಎಲ್ಲದನ್ನು ಕೂಡ ಮರೆತು ನಿಮ್ಮನ್ನ ಕ್ಷಮೆ ಮಾಡಿ ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾರೆ. ಹೋರಾಟಗಾರರ ಗುಣ ಅದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರ್ದೋ ಮೇಲೆ ದ್ವೇಷ ಇಟ್ಕೊಂಡು ಈ ಹೋರಾಟ ನಡೀತಾ ಇಲ್ಲ. ಕೊನೆಯದಾಗಿ ಇಲ್ಲಿ ಬಂದಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆ, ಬರೀ ದಕ್ಷಿಣ ಜಿಲ್ಲೆಗಿಷ್ಟೇ ಸೀಮಿತ ಆಗಿಲ್ಲ ಈ ಹೋರಾಟ. ಮಹೇಶ್ ಶೆಟ್ಟಿ ತಿಂಗ್ರೋಡಿ ಅವರು ಅರ್ಥ ಮಾಡ್ಕೋಬೇಕು. ನೀವು ಬರೀ ಬೆಳ್ತಂಗಡಿಯ ನಾಯಕರಲ್ಲ, ಈಗ ದಕ್ಷಿಣ ಕನ್ನಡ ಉಡುಪಿಯ ನಾಯಕರಲ್ಲ. ಇಡೀ ರಾಜ್ಯ ನಿಮ್ಮನ್ನ ನೋಡ್ತಾ ಇದೆ, ಇಡೀ ದೇಶ ನಿಮ್ಮನ್ನ ನೋಡ್ತಾ ಇದೆ. ಎಲ್ಲ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು, ಇದನ್ನ ಬರೀ ಸೌಜನ್ಯ ಪರ ಹೋರಾಟ ಅಲ್ಲ, ನಿರಂತರವಾಗಿ ಇಲ್ಲೇನು ಹತ್ಯಾಕಾಂಡ ಆಗಿದೆ ಅವು ಎಲ್ಲದರ ತನಿಖೆಯ ಬಗ್ಗೆ ಹೋರಾಟ ಮತ್ತು ಸಮಿತಿ ಆಗಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯನ್ನ ನಾನು ನೋಡಿದ್ದೀನಿ ಅನೇಕ ವರ್ಷಗಳಿಂದ. ಬಹುಶಃ 2004-05ರಲ್ಲಿ ಸುಕೇಶ್ ಅಣ್ಣನ ಮರ್ಡರ್ ಕೇಸ್ನಲ್ಲಿ ನನ್ನ ಕೈ ಹಿಡಿದು ಕರ್ಕೊಂಡು ಬಂದಂತವರು ಪ್ರಮೋದ್ ಜಿ ಮುತಾಲಿಕ್ ಅವರು ಹೋರಾಟಕ್ಕೆ. ಹಿಂದೂ ಸಂಘಟನೆ ಹೋರಾಟಕ್ಕೆ ನನ್ನ ಕೈ ಹಿಡ್ಕೊಂಡು ಬಂದಂತವರು ಪ್ರಮೋದ್ ಜಿ. ನೋಡಿದ್ದೀನಿ ಇಲ್ಲಿ ಶಕ್ತಿ ಯಾವುದಿದೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಇಲ್ಲಿ ಕೋಮಿಗೆ ಎಡಪಂಥೀಯ ಬಲಪಂಥೀಯ ಅನ್ನೋ ಒಂದು ಬಣ್ಣ ಕೊಡಬೇಡಿ. ಸೌಜನ್ಯ ಹೋರಾಟದ ಒಂದು ವೈಶಿಷ್ಟ್ಯತೆ ಅಂದ್ರೆ ಈ ಹೋರಾಟದಲ್ಲಿ ನಾವು ಎಲ್ಲರೂ ಒಂದಾಗಿದ್ದೀವಿ. ಬಲಪಂಥೀಯರು ಎಡಪಂಥೀಯರು ಒಂದಾಗಿ ಹೋರಾಟ ಮಾಡ್ತಾ ಇದೀವಿ. ಇದನ್ನ ಮುಂಚೆ ನಾವು ಬೈತಿದ್ವಿ ನೋಡಿ, ದೈವಲೀಲೆ ಹಂಗಿರ್ತದೆ ನೋಡಿ. ನೀವು ಬರೀ ಹಿಂದೆನೂ ಕೂಡ ಕಮ್ಯುನಿಸ್ಟರು ಇದ್ರ ವಿರುದ್ಧ ಹೋರಾಟ ಮಾಡಿದ್ರು. ನಾವೇನಂತ ಬೈತಿದ್ವಿ ಅವ್ರಿಗೆ? ನಾವೇ ಇವ್ರ ತಲೆ ಬುದ್ಧಿ ಇಲ್ಲ, ಇವರು ಬರೀ ನಮ್ಮ ಹಿಂದೂ ದೇವ್ರ ಬಗ್ಗೆ ಬೈತಾರೆ, ಹೆಗ್ಗಡೆಯವ್ರ ಬಗ್ಗೆ ಬೈತಾರೆ ಅಂತ ನಾವು ಅಂತಿದ್ವಿ. ಆದ್ರೆ ಈ ಸಾರಿ ಏನ್ ಮಾಡಿದ್ದು? ಸೌಜನ್ಯ ಇದು ಈ ಸಾರಿ ಇದ್ದಿದ್ದು. ಸೌಜನ್ಯ ಜೊತೆಗೆ ತಗಲಾಕೊಂಡಿದ್ದಾರೆ. ಅವಾಗ ಏನ್ ಮಾಡ್ತು? ಧ್ವನಿ ಎತ್ತಿದ್ಯಾರು? ಹಿಂದೂ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಾಯಿಂದ ಹೋರಾಟ ಬಂದಿದೆ. ಹಿಂಗಾಗಿ ಅವ್ರಿಗೆ ಆಹಾರನೇ ಸಿಗ್ತಾ ಇಲ್ಲ. ಆಹಾರ ಇಲ್ಲಂತಂದ್ರೆ ಏನ್ ಹೇಳ್ತಿದ್ರು ಇಷ್ಟೊತ್ತಿಗೆ? ಬಿಡ್ರಿ ಕಮ್ಯುನಿಸ್ಟರು ಏನೋ ಮಾಡ್ತಾರೆ, ಅವ್ರಿಗೆ ದೇವರಂದ್ರೆ ಭಕ್ತಿ ಇಲ್ಲ, ಏನಿಲ್ಲ, ನಾಸ್ತಿಕರು ಬೈತಾರೆ ಅಂತೇಳಿ. ಆದ್ರೆ ಈ ಮುಸ್ಲಿಂ ಮೌಲ್ವಿಯವರು ಕೂಡ ನಾವು ಇದಕ್ಕೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಸಾಮಾಜಿಕ ಭಾವೈಕ್ಯತೆಯ ಹೋರಾಟ ಸೌಜನ್ಯ ಚಳವಳಿ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವರದಿಗಳು ಬರ್ತಾ ಇತ್ತು. ಆದರೆ ಇವತ್ತು ಇಡೀ ರಾಜ್ಯಕ್ಕೆ ಏನಾದರೂ ಇದು ರಾಜ್ಯದ ಮೂಲೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ದೊಡ್ಡ ಚಾನಲ್ ಅಲ್ಲ, ದೊಡ್ಡ ಪೇಪರ್ಗಳಲ್ಲ. ಎಲ್ಲರಿಗೂ ಶೀನಪ್ಪನ ಭಯ ಐತೆ, ಶೀನಪ್ಪಣ್ಣನ ಭಯ ಐತೆ. ಆದ್ರೆ ಆ ಶೀನಪ್ಪಣ್ಣನ ಭಯ ಬಿಟ್ಟು ಯುವ ಯೂಟ್ಯೂಬ್ ಚಾನಲ್ಗಳು ಏನು ಬಂದಿದೆ ಹೊಸದಾಗಿ, ಸಾಕಷ್ಟು 50-100 ಚಾನಲ್ಗಳು ಪ್ರತಿದಿನ ಪ್ರತಿ ಕ್ಷಣ ವರದಿ ಮಾಡ್ತಾ ಇದ್ದಾರೆ. ನಿಮಗೆ ಇದರ ಹೋರಾಟ ಒಂದು ಯಶಸ್ಸನ್ನು ಸಲ್ಲುತ್ತೆ. ಏನು ಹೋರಾಟ ಆಗ್ತಾ ಇದೆ, ನೀವು ಏನು ಈ ಹೋರಾಟಗಾರರ ಜೊತೆ ಗಟ್ಟಿಯಾಗಿ ನಿಂತಿದ್ರೆ ನಿಮಗೆ ಈ ಹೋರಾಟದ ಯಶಸ್ಸು ಸಿಗುತ್ತೆ.
ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜನರ ಪರವಾಗಿ ನಾನು ನಿಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಸರ್ಕಾರಕ್ಕೆ ಒಂದು ಮನೆಯವರು ಹೇಳಿದ್ರು, ಸಿದ್ದರಾಮಯ್ಯನವರೇ ಧರ್ಮಸ್ಥಳಕ್ಕೆ ನೀವು ಗೃಹಲಕ್ಷ್ಮಿ ಮಾಡಿದ ತಕ್ಷಣನೇ ಭಾರಿ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೊಡ್ಡವ್ರು ಹೇಳ್ತಾ ಇದ್ರು. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ, ದಯವಿಟ್ಟು ಈ ವ್ಯಾಪಾರಿ ದೇವರನ್ನ ಮುಂದಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಅವ್ರ ಮಾತು ನಂಬೇಡಿ. ಹಿಂದೆ ನೀವು ಮೀನು ತಿಂದು ಬಂದವರು ಅಂತ ಹೇಳಿ ನಿಮಗೆ ಬೈದಿದ್ರು, ಈಗ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಯಾಕೆ ಹೇಳಿ? ನಿಮ್ಮ ರಸ್ತೆ ಒಳಗಡೆ ಇವ್ರ ಅಂಗಡಿ ವ್ಯಾಪಾರ ಆಗ್ತದೆ ಅಂತ ಗೊತ್ತು ಅವ್ರಿಗೆ. ಈಗ ವ್ಯಾಪಾರಿಗಳವರು ದೇವ್ರನ್ನ ಮುಂದಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಶೀನಪ್ಪಣ್ಣ ಬೇಜಾರಾಗ್ತಾ ಇದ್ದೇನಪ್ಪ, ಇದ್ದಿದ್ದು ಹೇಳ್ತಾ ಇದ್ದೀನಿ ಶೀನ, ಯಾಕಂದ್ರೆ ಹೇಳ್ಬೇಕಲ್ಲ, ಇಲ್ಲಂತಂದ್ರೆ ನೋಟಿಸ್ ಕೊಟ್ಟಿಟ್ಟಾನು ಅಂತ. ದಯವಿಟ್ಟು, ಯಾಕಂದ್ರೆ ಅಗಳಿಗೊಂದು ಹೇಳಿದೆ ನಾನು, ಗಣಿಗಾರಿಕೆ ಮತ್ತೆ ನೋಟಿಸ್ ಕೊಡ್ಬೋದು. ನೀವು ನಮ್ಮ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತನಾಡಿದ್ದೀರಿ, ಈ ಮೂಲಕ ಕ್ಷೇತ್ರವನ್ನು ಮಲಿನ ಮಾಡುವ ಪ್ರಯತ್ನ ಮಾಡಿದ್ದೀರಿ ಅಂತ ಹೇಳಿ ಒಂದು ನೋಟಿಸ್ ಕೊಡ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಅವರು ದುಡ್ಡು ಇಟ್ಕೊಂಡು ರಾಜಕೀಯ ಮಾಡಿದವರಲ್ಲ. ಈ ರಾಜ್ಯದ ಒಬ್ಬ ಶ್ರೇಷ್ಠ ರಾಜಕಾರಣಿ, ದೀನ ದಲಿತರ ಪರವಾಗಿ ಧ್ವನಿ ಎತ್ತಿದಂತಹ ರಾಜಕಾರಣಿ ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ. ನಾವು ಇವತ್ತು ದ್ವೇಷ ಮಾಡೋದಕ್ಕೆ, ನಿಮ್ಮನ್ನು ಟೀಕೆ ಮಾಡೋದಕ್ಕೆ ಸೇರಿಲ್ಲ, ನಿಮಗೆ ಗೌರವ ಕೊಡೋದಕ್ಕೆ ಸೇರಿದೀವಿ. ಇಲ್ಲಿ ಒಬ್ಬ ಹೆಣ್ಣು ಮಗಳು, ಶೋಷಿತ ಹೆಣ್ಣು ಮಗಳು ಇವತ್ತು ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾಳೆ, ಕುಸುಮಾವತಿ ಅವರು. ದಯವಿಟ್ಟು ಅವ್ರ ಮಾತನ್ನ ಗಮನಿಸಿ, ಹೋರಾಟವನ್ನ ಗಮನಿಸಿ. ಇವರೇನೋ ದೊಡ್ಡವರು ಹೊಗಳಿಬಿಟ್ರು ಅಂತ ಹೇಳಿ ನೀವು ಉಬ್ಬಕ್ಕೆ ಹೋಗಬೇಡಿ, ನೀವೇನು ಹಂಗೆ ಉಬ್ಬವರಲ್ಲ ಅಂತ ನಮಗೆ ಗೊತ್ತೈತೆ. ದಯವಿಟ್ಟು ಅವರಿಗೆ ನ್ಯಾಯವನ್ನು ಕೊಡಿ. ಇನ್ನೊಂದು ಮಾತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ, ಈ ರಾಜ್ಯ ಕಂಡಂತಹ ಅತ್ಯದ್ಭುತ ಒಕ್ಕಲಿಗ ಸಮುದಾಯದ ನಾಯಕರವರು. ಅಷ್ಟೇ ಅಲ್ಲ, ಸೌಜನ್ಯ ಏನಿಲ್ಲ, ಅವಳೊಬ್ಬ ವಿದ್ಯಾರ್ಥಿನಿ ಆಗಿದ್ಲು, ಮಗಳ ಜೊತೆಗೆ ವಿದ್ಯಾರ್ಥಿನಿ ಆಗಿದ್ಲು. ಡಿ.ಕೆ. ಶಿವಕುಮಾರ್ ಅವರು ಕೂಡ, ಹಿರಿಯರಾದಂತಹ ಡಿ.ಕೆ. ಶಿವಕುಮಾರ್ ಅವರು ವಿದ್ಯಾರ್ಥಿ ಜೀವನದಿಂದಲೇ ಅವರೇನು ಮಾಡಿದ್ರು, ನಾಯಕತ್ವ ಗುಣವನ್ನ ವಹಿಸ್ಕೊಂಡು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಅವರು ಈ ಹೋರಾಟವನ್ನ ಮಾಡ್ತಿದ್ರು. ಈಗ ಅದೇ ನಿಮ್ಮದೇ ವಿದ್ಯಾರ್ಥಿನಿ ಒಬ್ಬಳು ನ್ಯಾಯಕ್ಕೋಸ್ಕರ, ಅವಳ ಸಾವಿನ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಿದೆ. ದಯವಿಟ್ಟು ಇವು ಎರಡು ಅಂಶಗಳನ್ನು ಗಮನಿಸಿ ರಾಜ್ಯ ಸರ್ಕಾರ ಈ ಒಂದು ಹೋರಾಟಕ್ಕೆ ಮಾನ್ಯವನ್ನ ಕೊಟ್ಟು ಆದಷ್ಟು ಬೇಗ ಇದರ ಒಂದು ತನಿಖೆ ಆಗಬೇಕು ಅನ್ನಂತ ನಾನು ಎಲ್ಲ ಹೋರಾಟಗಾರರ ಪರವಾಗಿ, ಸಮಸ್ತ ಜನರ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈ ರಾಜ್ಯದ ದುಸ್ಥಿತಿ ಏನಂತ ಹೇಳಿದ್ರೆ, ನಾನು ಪೊಲೀಸರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಹೈದರಾಬಾದ್ನಲ್ಲಿ ಒಂದು ಏನಾದರೂ ರೇಪ್ ಆದ್ರೆ ಮರುದಿನಾನೇ ಎನ್ಕೌಂಟರ್ ಮಾಡ್ತಾರೆ ಅವ್ರಿಗೆ ಪೊಲೀಸರು. ವಿಶ್ವನಾಥ್ ಸಜ್ಜನಾರ್ ಅಂತ ಹೇಳಿ ನಮ್ಗೆ ಕಳ್ಸೋದಕ್ಕೆ ಬರ್ತಿದ್ರು ಅವರು, ಸಿದ್ದರಾಮೇಶ್ವರ ಮಾರ್ಗದರ್ಶಿಯಲ್ಲಿ ಹೈದರಾಬಾದ್ ಪೊಲೀಸ್ ಕಮಿಷನರು. ಅಲ್ಲಿ ರೇಪ್ ಆದ 4 ದಿನಕ್ಕೇನೆ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡು ಬಂದು ಶೂಟ್ ಮಾಡಿ ಕೊಂದು ಹಾಕಿದ್ರು ಹೈದರಾಬಾದ್ನಲ್ಲಿ. ತೆಲಂಗಾಣದಲ್ಲಿ ಇವತ್ತು ರೇಪ್ ಕಳೆದ 8 ವರ್ಷದಿಂದ ನೋ ರೇಪ್ ಆದ್ರೆ ಮರದ ಕ್ಷಣವೇ ಎನ್ಕೌಂಟರ್ ಮಾಡಿ ಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ? ಪಂಜಾಬ್ ಹರಿಯಾಣದಲ್ಲಿ ರೇಪ್ ಆದ್ರೆ ಆ ಸಮಾಜದವರ ಹಿಡಿದು ಬಂದು ಕತ್ತರಿಸಿ ಹಾಕ್ತಾರೆ. ಕರ್ನಾಟಕದಲ್ಲಿ ಯಾಕಿಲ್ಲ? ಶಿಕ್ಷೆ ಅನ್ನೋದೇ ಇಲ್ಲ. ಈ ರೇಪ್, ಈ ಅತ್ಯಾಚಾರಕ್ಕೆ ಶಿಕ್ಷೆ ಅನ್ನೋದೇ ಇಲ್ಲ. ದಯವಿಟ್ಟು ಈ ಶಿಕ್ಷೆ ಕೊಡದೆ ಹೋದ್ರೆ ಯಾರು ಅತ್ಯಾಚಾರ ಮಾಡ್ತಾ ಇದಾರಲ್ಲ ಅವ್ರಿಗೊಂದು ಉದಾಹರಣೆ ಆಗ್ಬಿಡ್ತಾರೆ. ಇವರು ಮರಿ ಏನು ಇದಾರಲ್ಲ ಇಲ್ಲಿ, ನಾವು ಏನು ಮಾಡಿ ಏನು ಬೇಕಾದ್ರೂ ತಪ್ಪಿಸ್ಕೋಬಹುದು ಅಂತ ಹೇಳಿ ಅದಕ್ಕೆ ಅವಕಾಶವನ್ನ ಕೊಡೋದಕ್ಕೆ ಹೋಗಬಾರದು ಅಂತ ಹೇಳ್ತಾ, ನನಗೆ ಕರೆಸಿ ಮಾಡಿಕೊಟ್ಟಂತಹ ಮತ್ತು ಮೊನ್ನೆ ತಾನೇ ನಾನು ಮೋಹಿತ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ನೀವಾಗಲೂ ಇದು ಒಂದು ಪುಣ್ಯದ, ನಾವೆಲ್ಲರೂ ಪುಣ್ಯ ಮಾಡಿದೀವಿ. ಅವರಂತ ಒಬ್ಬ ಅಡ್ವೊಕೇಟ್ ನಮ್ಗೆ ಸಿಗ್ಬೇಕಾದ್ರೆ, ಮೋಹಿತ್ ಕುಮಾರ್ ಅಂತ. ನಾವೆಲ್ಲ ಈಗ ಬಂದಿದ್ದೀವಿ. ಆದರೆ ಇದು ಏನಂತಂದ್ರೆ, ಇವರು ಕೊನೆ ಪದೇ ಹೇಳ್ತಾರಲ್ಲ, ನಮ್ಮ ಹೆಸರು ತಗೋಬೇಡಿ ಬಿಡಿ ಅಂತ ಹೇಳಿದ್ದೀನಿ. ಅಣ್ಣ ರಾಕ್ಷಸರಿದ್ರು. ಆ ಶುಂಭ ನಿಶುಂಭ ರಾಕ್ಷಸರು ಹೇಳೋದಕ್ಕೆ ನಾನು ಶಿವನ ಭಕ್ತರು ಅಂತ ಹೇಳ್ಕೊಂಡೆ ಇಡೀ ಊರೆಲ್ಲ ಲೂಟಿ ಮಾಡ್ತಿದ್ರು, ಅತ್ಯಾಚಾರ ಮಾಡ್ತಿದ್ರು, ಭಾರಿ ಉಪರಾಣ ಕೊಡ್ತಿದ್ರು ಶುಂಭ ನಿಶುಂಭ.
ಎಲ್ಲರೂ ಹೋಗಿ ಅವಾಗ ಏನ್ ಮಾಡಿದ್ರು, ಶಿವನ ಹೆಂಡತಿ ಪಾರ್ವತಿ ಮೇಲೆ ಕಣ್ಣಿಟ್ರು ಅವರು. ಅವಾಗ ಶಿವ ಸುಮ್ಮನೆ ಇರ್ತಾನ, ಪಾರ್ವತಿಗೆ ಹೇಳಿದ್ರು ಇವನಿಗೆ ಏನ್ ಮಾಡಬೇಕು ಪಾಠ ಕಲಿಸು ಅಂತೇಳಿ. ಪಾರ್ವತಿ ಏನು ಮಾಡಿದ್ಲು, ದುರ್ಗೆ ವೇಷದಲ್ಲಿ, ಕಾಳಿಕೆ ವೇಷದಲ್ಲಿ, ರಕ್ತೇಶ್ವರಿ ವೇಷದಲ್ಲಿ ಬಂದು ಶುಂಭ ನಿಶುಂಭರನ್ನ ಸಂಹಾರ ಮಾಡಿದ್ಲು. ಸೀನಪ್ಪಣ್ಣ ತಿಳ್ಕೋಬೇಕು, ತಿಳ್ಕೊಳಪ್ಪ, ನಾನೇನು ನಿಮ್ಮ ದಣಿಗೆ ಹೇಳು, ಸೀನಪ್ಪಣ್ಣ ನಿಮ್ ದಣಿಗೆ ಹೇಳು, ಪೌರಾಣಿಕ ಕಥೆ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ ದಣಿಗಳು ಹೆಗಲು ಮುಟ್ಕೊಂಡು ಪೌರಾಣಿಕ ಕಥೆ ಹೇಳಿ ಧರ್ಮಸ್ಥಳವನ್ನು ಮಲಿನ ಮಾಡುತ್ತಿದ್ದಾರೆ ಅಂತ ಹೇಳಿ ನೀವು ನೋಟಿಸ್ ಕಳಿಸು ಅಂತ ಹೇಳ್ತಾರೆ. ಪೌರಾಣಿಕ ಕಥೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಶುಂಭ ನಿಶುಂಭರು ಪೌರಾಣಿಕದಲ್ಲಿ ಇಷ್ಟೇ ಇದ್ದಿದ್ದಿಲ್ಲ, ಇವತ್ತಿಗೂ ಇದ್ದಾರೆ. ಯುದ್ಧ ನಿಶ್ಚಿತ ಆಗಿದೆ, ಯುದ್ಧಾಯ ಕೃತ ನಿಶ್ಚಯ. ನೀವು ತೀರ್ಮಾನ ಮಾಡಿ, ಶುಂಭ ನಿಶುಂಭರ ಸೈನ್ಯ ಜೊತೆಗೆ ಹೋಗ್ತಿರೋ, ದುರ್ಗಾದೇವಿ ಬಂಟನಾದಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬರೀ ಬಂಟ ಅಲ್ಲ, ಇಡೀ ದುರ್ಗಾದೇವಿಯ ಬಂಟ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿಮ್ಮ ಜೊತೆಗೆ ನಾವಿದ್ದೀವಿ. ದುರ್ಗಾ ಸೈನ್ಯ ಜೊತೆಗೆ ಯುದ್ಧದಲ್ಲಿ ಶುಂಭ ನಿಶುಂಭ ಅಣ್ಣ ತಮ್ಮ ರಾಕ್ಷಸರ ವಿರುದ್ಧ ನೀವು ಮುಂದಾಳತ್ವವನ್ನು ತಗೋತೀರಿ, ಏನ್ ಬೇಕಾದಾಗಲಿ ನಾವು ನಿಮ್ಮ ಜೊತೆಗಿರ್ತೀವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಸೌಜನ್ಯಾಳಿಗೆ ಮತ್ತು ಅವಳಂತೆ ನರಕ ಯಾತನೆಯನ್ನು ಅನುಭವಿಸಿದಂತಹ ಪ್ರತಿಯೊಬ್ಬ ಹೆಣ್ಮಗಳಿಗೂ ನ್ಯಾಯ ಸಿಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಧನ್ಯವಾದ.